ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈಗೇನು ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂತ ಹೇಳಿದರು ನಮ್ಮ ರಾಜ್ಯ ಸರ್ಕಾರ. ಅಂದರೆ ಈಗ ಅನ್ನಭಾಗ್ಯ ಯೋಜನೆ ಅಡಿ ಏನು ಅಕ್ಕಿ ಕೊಡ್ತಿದ್ದಾರೆ, ಇದ್ರ ಬದಲು ನಾವು ಇಂದಿರಾ ಕಿಟ್ನ ಕೊಡ್ತೀವಿ. ಇದು ಕೊನೆ ಹಂತಕ್ಕೆ ಬಂದಿದೆ. ಟೆಂಡರ್ ಪ್ರೋಸೆಸ್ ಅತಿ ಶೀಘ್ರದಲ್ಲೇ ಇನ್ನೊಂದರಿಂದ 2 ತಿಂಗಳಲ್ಲಿ ನಾವು ಕೊಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದರು. ಅದ್ರ ಬಗ್ಗೆ ಏನು ಯಾವಾಗಿಂದ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಈಗ ಇತ್ತೀಚೆಗೆ ಅಂದರೆ ಹಬ್ಬದ ಟೈಮಲ್ಲಿ ಸಕ್ಕರೆ ಬೆಲೆ ತುಂಬ ಏರಿಕೆ ಆಗಿರೋದ್ರಿಂದ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ತುರ್ತು ಕ್ರಮನ ಕೈಗೊಂಡಿದ್ದಾರೆ. ಏನದು, ಇನ್ನೂ ಬೆಲೆ ಜಾಸ್ತಿ ಆಯಿತಾ, ಕಡಿಮೆ ಆಯಿತಾ, ಅಥವಾ ಕಡಿಮೆ ಆಗುತ್ತಾ, ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ 33ನೇ ಕಂತಿನ ಹಣ ಜಮೆ ಶುರುವಾಗಿದೆಯಾ, ಹಾಗೆ 32ನೇ ಕಂತಿನ ಹಣ, 31ನೇ ಕಂತಿನ ಹಣ ಎಲ್ರಿಗೂ ಬಂದಿಲ್ಲದವ್ರಿಗೆ ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ, ಇದಿಷ್ಟು ವಿಷಯದ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾಕೆ ಅಂದರೆ ನಿಮಗೆ ನನ್ನ ಕಡೆಯಿಂದ ನಿಮಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಅಂದರೆ ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂತ ಹೇಳಿದರು. 1ರಿಂದ 2 ತಿಂಗಳಲ್ಲಿ ನಾವು ಶುರು ಮಾಡ್ತೀವಿ. ಈಗ ಫೈನಲ್ ಪ್ರೋಸೆಸ್ಸಿಗೆ ಬಂದಿದೆ. ಟೆಂಡರ್ ಅತಿ ಶೀಘ್ರದಲ್ಲೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಸರ್ಕಾರದಲ್ಲಿ ಏನು ತೊಂದರೆ ಆಗ್ತಿದೆ ಅಂತಂದರೆ, ಇವಾಗ ನಿಮಗೂ ಕೂಡ ಗೊತ್ತಿದೆ, ರೀಸೆಂಟಾಗಿ ಯುದ್ಧ ಆಯಿತು. ಇರಾನ್ ಇಸ್ರೇಲ್ ಯುದ್ಧ ಆದಾಗಿಂದ ಕೆಲವು ಪದಾರ್ಥಗಳ ಬೆಲೆ ಏರಿಕೆ ತುಂಬಾ ಆಗಿದೆ. ಈಗ ತೊಗರಿಬೇಳೆ ಆಗಿರ್ಬೋದು, ಅಥವಾ ಅಡುಗೆ ಎಣ್ಣೆ ಬೆಲೆ ತುಂಬಾ ಜಾಸ್ತಿ ಆಗಿರೋದ್ರಿಂದ ಈಗ ಇಂದಿರಾ ರೇಷನ್ ಕಿಟ್ನ ಕೊಡೋದಕ್ಕೆ ಸರ್ಕಾರಕ್ಕೆ ತುಂಬಾ ಖರ್ಚು ಜಾಸ್ತಿ ಆಗ್ತಾ ಇದೆ ಅಲ್ಲ. ಸೊ ಹಾಗಾಗಿ ಆರ್ಥಿಕ ಇಲಾಖೆ ಏನು ಸಲಹೆ ಕೊಟ್ಟಿದ್ದಾರೆ ಅಂತಂದರೆ, ಇವಾಗ ಏನು ಅನ್ನಭಾಗ್ಯ ಯೋಜನೆ ಅಕ್ಕಿ ಕೊಡ್ತಾ ಇದ್ದೀರಾ, ಇದನ್ನೇ ಕಂಟಿನ್ಯೂ ಮಾಡಿ. ಇಂದಿರಾ ಕಿಟ್ ಕೊಟ್ಟರೆ ಸರ್ಕಾರಕ್ಕೆ ಆರ್ಥಿಕವಾಗಿ ತೊಂದರೆ ಆಗತ್ತೆ ಅಂತ ಸಲಹೆನ ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆಯಿಂದ. ಬೆಲೆ ಏರಿಕೆ ಆಗಿರೋದ್ರಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಕೂಡ ಉಂಟಾಗುತ್ತೆ. ಹಾಗಾಗಿ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿನೇ ಮುಂದುವರಿಸ್ಕೊಂಡು ಹೋಗಿ ಅಂತ ಸಲಹೆನ ಕೊಟ್ಟಿದ್ದಾರೆ ಆಹಾರ ಇಲಾಖೆಗೆ. ಜೊತೆಗೆ ಆಹಾರ ಇಲಾಖೆಯವರು ಕೂಡ CM DK ಶಿವಕುಮಾರ್ ಅವ್ರ ಹತ್ರ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಇಂದಿರಾ ರೇಷನ್ ಕಿಟ್ ಕೊಡೋದು ಅಂದರೆ ಅದನ್ನು ಕೊಡೋದು ನಿಲ್ಲಿಸ್ತಾರೆ ಅನಿಸುತ್ತೆ. ಯಾವುದೇ ರೀತಿ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತೊಗರಿಬೇಳೆ, ಅಡುಗೆ ಎಣ್ಣೆ, ಹಾಗೆ ಸಕ್ಕರೆ, ಉಪ್ಪು ಇದೆಲ್ಲ ಕೊಡ್ತೀವಿ ಅಂತ ಹೇಳಿದರು. ಬಟ್ ಈಗ ಬೆಲೆ ಏರಿಕೆ ತುಂಬಾ ಜಾಸ್ತಿ ಆಗಿದೆ ಈಗ ಇರಾನ್ ಇಸ್ರೇಲ್ ಯುದ್ಧ ಆದಾಗಿಂದ. ಹಾಗಾಗಿ ಇವಾಗ ಒಂದು ತಿಂಗಳು ಕೊಟ್ಟು ಸುಮ್ಮನಾಗ ಅಂಥದ್ದಲ್ಲ ಅಲ್ಲ. ಈ ಸರ್ಕಾರ ಅಧಿಕಾರಕ್ಕೆ ಇರೋವರೆಗೂ ಕೂಡ ಪ್ರತಿ ತಿಂಗಳು ಇಂದಿರಾ ರೇಷನ್ ಕಿಟ್ನ ಕೊಡಬೇಕು. ಹಾಗಾಗಿ ಇದಕ್ಕೆ ಆರ್ಥಿಕ ನಷ್ಟ ಆಗುತ್ತೆ ಅಂದ್ಬಿಟ್ಟು ಆರ್ಥಿಕ ಇಲಾಖೆಯವರು ಕೂಡ ಆಹಾರ ಇಲಾಖೆಗೆ ಈ ಥರ ಸೂಚನೆ ಕೊಟ್ಟಿರೋದ್ರಿಂದ CM ಹತ್ರ ಕೂಡ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಇದನ್ನು ಸ್ಟಾಪ್ ಮಾಡ್ತಾರೆ ಅನಿಸುತ್ತೆ. ಈಗ ಇಂದಿರಾ ಕಿಟ್ ಕೊಡ್ತೀವಿ ಅನ್ನೋದನ್ನ, ಈಗೇನು ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಕೊಡ್ತಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡೋ ಸಾಧ್ಯತೆ ಇದೆ. ಇದು ಇಂದಿರಾ ರೇಷನ್ ಕಿಟ್ ಬಗ್ಗೆ ಆಯಿತು. ನೆಕ್ಸ್ಟು ನಿಮಗೆ ಹೇಳಿದೆ ನಾನು, ಈಗ ಸದ್ಯ ಅಂದರೆ ಈಗ ಹಬ್ಬದ ಟೈಮಲ್ಲಿ ಸಡನ್ನಾಗಿ ಸಕ್ಕರೆ ಬೆಲೆ ತುಂಬ ಏರಿಕೆ ಆಗಿದೆ, 67 ರೂಪಾಯಿ ಆಗಿದೆ. ಬಟ್ ಇವಾಗ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರ ತುರ್ತು ಕ್ರಮನ ಕೈಗೊಂಡಿದ್ದಾರೆ. ಸಕ್ಕರೆ ಬೆಲೆನ 55 ರೂಪಾಯಿಗೆ ಕಡಿಮೆ ಮಾಡಿದ್ದಾರೆ. ಇನ್ನೂ ಕೂಡ 50 ರೂಪಾಯಿಗಿಂತ ಒಳಗೆ ಅಷ್ಟು ಮಾಡಿದಂದರೆ 50 ರೂಪಾಯಿಗಿಂತ ಕಡಿಮೆ ಮಾಡ್ತೀವಿ ಅಂತ ಕೂಡ ಅಭಿಪ್ರಾಯನ ಕೊಟ್ಟಿದ್ದಾರೆ ನಮ್ಮ ಮೋದಿ ಅವರು. ಐ ಹೋಪ್ ಇನ್ನೂ ಕೂಡ ಕಡಿಮೆ ಮಾಡಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ಹಬ್ಬಗಳು ಕಂಟಿನ್ಯೂಸ್ ಅಂದಮೇಲೆ ಹಬ್ಬ ಬರ್ತಾನೆ ಇರುತ್ತೆ. ಹಬ್ಬ ಅಂದಮೇಲೆ ಸಿಹಿ ತಿಂಡಿಗಳು ಮಾಡ್ತಾನೆ ಇರ್ತಾರೆ ಎಲ್ಲರ ಮನೇಲೂ. ಅಂಥ ಟೈಮಲ್ಲಿ ಇವ್ರು ಸಕ್ಕರೆ ಬೆಲೆನ ಜಾಸ್ತಿ ಮಾಡಿದ್ದಾರೆ ಅಂತಂದರೆ ತುಂಬಾ ತೊಂದರೆ ಆಗುತ್ತೆ. ಮಧ್ಯಮ ಹಾಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅಥವಾ ಯಾರೇ ಆಗಿರ್ಬೋದು, ಹಬ್ಬದ ಟೈಮಲ್ಲಿ ಸಡನ್ನಾಗಿ ಜಾಸ್ತಿ ಆಯಿತು ಅಂತಂದರೆ ಕಷ್ಟ ಆಗೇ ಆಗುತ್ತೆ. ಸೊ ಹಾಗಾಗಿ ಈಗ 67 ರೂಪಾಯಿ ಇದೆ, ಇದನ್ನು 55 ಮಾಡಿದ್ದಾರೆ. ಇನ್ನೂ ಕೂಡ ಕಡಿಮೆ ಮಾಡ್ತೀವಿ, 50 ರೂಪಾಯಿ ಒಳಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ನಿಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈಗ ಸಕ್ಕರೆ ಬೆಲೆ ಅಂತೂ ಕಡಿಮೆ ಆಗಿದೆ. ಈಗ ಸದ್ಯಕ್ಕೆ 55 ರೂಪಾಯಿ ಇದೆ. ಇನ್ನೂ ಕೂಡ ಇನ್ನೊಂದು 2-3 ದಿವಸದಲ್ಲಿ ಇನ್ನೂ ಕೂಡ ಕಡಿಮೆ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟು ಮೇಯ್ನಾಗಿ ಗೃಹಲಕ್ಷ್ಮಿ ಯೋಜನೆಗೆ ಬರೋಣ. ಗೃಹಲಕ್ಷ್ಮಿ ಯೋಜನೆ 33ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ? ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಹೋಪ್ಸ್ ಇಟ್ಕೊಂಡಿದ್ರು. ಯಾಕಂದರೆ DBT ಕರ್ನಾಟಕ ಆ್ಯಪಲ್ಲೂ ಕೂಡ ಅಪ್ಡೇಟ್ ಆಗಿರೋದ್ರಿಂದ
ಹಬ್ಬದ ಟೈಮಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಕೊಟ್ಟರೆ ಯಾರಿಗೆ ತಾನೇ ಖುಷಿ ಇರಲ್ಲ. ಸೊ ಹಬ್ಬದ ಟೈಮಲ್ಲಿ ಜಮೆ ಆಗುತ್ತೆ ಅಂತ ತುಂಬ ಜನ ಹೋಪ್ಸ್ ಇಟ್ಕೊಂಡಿದ್ರು. ಅನ್ಫಾರ್ಚುನೇಟ್ಲಿ ಯಾವುದೇ ರೀತಿ ಇನ್ನೂ ಹಣ ಜಮೆ ಆಗಿಲ್ಲ. ಬಟ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಹಬ್ಬದ ದಿನ ಕೂಡ ಕೆಲವರಿಗೆ ಜಮೆ ಆಗಿದೆ. ಹಾಗಾದರೆ ಅದು ಯಾವ ಹಣ ಅಂತ ನೀವು ಕೇಳೋದಾದರೆ, ಯಾರಿಗೆಲ್ಲ ಇನ್ನೂ 32ನೇ ಕಂತಿನ ಹಣ ಬಂದಿರಲಿಲ್ಲ ಅಥವಾ ಯಾರಿಗೆಲ್ಲ 31ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲರಿಗೂ ಕೂಡ ಕ್ಲಿಯರ್ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ ಒಂದು 85 to 90% ಜನಕ್ಕೆ ಹಣ ಜಮೆ ಆಗಿದೆ. 31, 32ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಅವರಿಗೆ. ಬಟ್ ಇನ್ನೂ ಕೂಡ ಒಂದು 10% ಜನಕ್ಕೆ ಇನ್ನೂ ಕೂಡ ಬಂದಿಲ್ಲ ಫಲಾನುಭವಿಗಳಿಗೆ. ನೀವುಗಳು ಕೂಡ ಕೆಲವರು ಕಮೆಂಟ್ ಮಾಡಿದ್ರಿ ನನಗೆ ಲಾಸ್ಟ್ ವಿಡಿಯೋದಲ್ಲಿ, ನಮಗಿನ್ನೂ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿದೆ ಬಟ್ ಹಣ ಬಂದಿಲ್ಲ ಅಂತ. ದಯವಿಟ್ಟು ವೆಯ್ಟ್ ಮಾಡಿ. ಈ ತಿಂಗಳು ಪೂರ್ತಿ ಟೈಮ್ ತೊಗೊಂಡಿದ್ದಾರೆ, ಅಂದರೆ ಇನ್ನು ಆಗಸ್ಟ್ ಪೂರ್ತಿ ಟೈಮ್ ತೊಗೊಂಡಿದ್ದಾರೆ. ಇನ್ನೂ ತುಂಬ ದಿನ ಏನಿಲ್ಲ ಅಲ್ಲ, ಇನ್ನೊಂದು 4 ರಿಂದ 5 ದಿವಸ ಇದೆ. ಖಂಡಿತವಾಗ್ಲೂ ನಿಮಗೆ ಏನೆಲ್ಲ ಪೆಂಡಿಂಗ್ ಇತ್ತು 32ನೇ ಕಂತಿನ ಹಣ, ಅಕಸ್ಮಾತ್ 31ನೇ ಕಂತಿನ ಹಣ ಪೆಂಡಿಂಗ್ ಇದ್ದರೂ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಅಕಸ್ಮಾತ್ ನಿಮಗೆ ಈ ತಿಂಗಳು ಕಳೆದ್ರೂ ಕೂಡ ಬಂದಿಲ್ಲ ಅಂತಂದರೆ ನೀವು ಖಂಡಿತ ಡಿಸಪಾಯಿಂಟ್ ಆಗಬೇಡಿ. 33ನೇ ಕಂತಿನ ಹಣ ಏನಾದರೂ ಸೆಪ್ಟೆಂಬರ್ 1st ವೀಕಲ್ಲಿ ರಿಲೀಸ್ ಮಾಡಿದ್ದಾರೆ ಅಂತಂದರೆ 33ನೇ ಕಂತಿನ ಹಣ ಜಮೆ ಆದಾಗ ನಿಮಗೆ 32ನೇ ಕಂತಿನ ಹಣ ಕೂಡ ಕ್ಲಿಯರ್ ಮಾಡ್ತಾರೆ. ಯಾಕಂದರೆ ಈ ಸತಿ ಕೂಡ ಹಂಗೆ ಆಗಿದೆ. 31ನೇ ಕಂತಿನ ಹಣ ಇನ್ನೂ ಪೂರ್ತಿಯಾಗಿ ಜಮೆನೇ ಮಾಡಿರಲಿಲ್ಲ. ಆಲ್ರೆಡಿ 32ನೇ ಕಂತಿನ ಹಣ ರಿಲೀಸ್ ಮಾಡಿದ್ರಿಂದ ತುಂಬ ಜನಕ್ಕೆ 31 ಹಾಗೆ 32ನೇ ಕಂತಿನ ಹಣ ಒಂದೇ ದಿವಸ ಬೇರೆ ಬೇರೆ ಟೈಮಿಂಗ್ಸಲ್ಲಿ 4,000 ರೂಪಾಯಿ ಜಮೆ ಆಗಿದೆ. ಯಾರಿಗೆಲ್ಲ 30ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅಂಥವ್ರಿಗೆ 6,000 ರೂಪಾಯಿ ಜಮೆ ಆಗಿದೆ ಒಂದು 2-3 ದಿನ ಗ್ಯಾಪಲ್ಲಿ, ಒಂದು ವಾರ ಗ್ಯಾಪಲ್ಲಿ. ಸೊ ಅಕಸ್ಮಾತ್ ಪೆಂಡಿಂಗ್ ಇತ್ತು ಅಂತಲೇ ನಿಮಗೆ ನೆಕ್ಸ್ಟ್ ಕಂತಿನ ಹಣ ಜಮೆ ಮಾಡಿದಾಗ ಹಿಂದಿನ ಕಂತಿಂದು ಕೂಡ ಹಾಕೇ ಹಾಕ್ತಾರೆ. ಖಂಡಿತವಾಗ್ಲೂ ನೀವೇನು ಡಿಸಪಾಯಿಂಟ್ ಆಗೋ ಅಗತ್ಯ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಈ ತಿಂಗಳು ಎಂಡೊಳಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮಗೂ ಕೂಡ ಬಂದೇ ಬರುತ್ತೆ. ಅಕಸ್ಮಾತ್ ನಿನ್ನೆ ಇವತ್ತು ಏನಾರ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತಂದರೆ ಕಮೆಂಟ್ ಮಾಡಿ. ತುಂಬ ಜನಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನವೂ ಕೂಡ ಜಮೆ ಆಗಿದೆ. ಸೊ ಹಾಗಾಗಿ ತುಂಬ ಜನಕ್ಕೆ 33ನೇ ಕಂತಿನ ಹಣನ ಅಂತ ಡೌಟ್ ಆಗಿದೆ. ಇಲ್ಲ, ಅದು 32 ಹಾಗೆ 31ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅಂಥವ್ರಿಗೆ ಜಮೆ ಆಗಿದೆ ಅಷ್ಟೇ. ಇನ್ನು ನೆಕ್ಸ್ಟು 33ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಮೇ ಬಿ ಸೆಪ್ಟೆಂಬರ್ 1st ವೀಕಲ್ಲಿ ಬರ್ಬೋದು ಅಥವಾ ಇನ್ನೂ ಲೇಟ್ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು ಇಂಥ ದಿನವೇ ಜಮೆ ಮಾಡ್ತೀವಿ ಅಂತ ಯಾರೂ ಕೂಡ ಅಧಿಕಾರಿಗಳಾಗಲಿ ಅಥವಾ DK ಶಿವಕುಮಾರ್ ಸರ್ ಆಗಿರ್ಬೋದು ಯಾವುದೇ ರೀತಿ ಅಪ್ಡೇಟ್ ಮಾಡಿಲ್ಲ. ಒಟ್ಟಿನಲ್ಲಿ ಆ್ಯಪಲ್ಲಿ ಅಪ್ಡೇಟ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅಂತ. ಬಟ್ ಜಮೆ ಅಂತೂ ಮಾಡಲಿಲ್ಲ. ಮೇ ಬಿ ಇನ್ನು ಗೌರಿ ಗಣೇಶ ಹಬ್ಬ ಬರ್ತಿದೆಯಲ್ಲ, ಆವಾಗ ಜಮೆ ಮಾಡೋ ಸಾಧ್ಯತೆ ಇದೆ ಅಥವಾ ಅದಕ್ಕಿಂತ ಮುಂಚೆನಾದರೂ ಜಮೆ ಮಾಡ್ಬೋದು, ಹೇಳಲಿಕ್ಕಾಗೋದಿಲ್ಲ. ಸೊ ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಈಗ ಪರಿಷ್ಕರಣೆ ಕೂಡ ಮರು ಅರ್ಜಿ ಸಲ್ಲಿಕೆ ಕೂಡ ಅತಿ ಶೀಘ್ರದಲ್ಲೇ ಶುರುವಾಗುತ್ತೆ. ಸೊ ಯಾಕಂದರೆ ಈಗ ಈ ಒಂದು ಪರಿಷ್ಕರಣೆಗೆ ಅಂತಲೇ ಆ್ಯಪ್ ಆಗಿರ್ಬೋದು ಅಥವಾ ವೆಬ್ ಅಪ್ಲಿಕೇಶನ್ ಫೈನಲ್ ಹಂತಕ್ಕೆ ಬಂದಿದೆ. ವೆರಿಫಿಕೇಷನ್ ಎಲ್ಲ ಪ್ರಕ್ರಿಯೆ ಅತಿ ಶೀಘ್ರದಲ್ಲೇ ಶುರುವಾಗುತ್ತೆ ಅಂದ್ಬಿಟ್ಟು DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಪರಿಷ್ಕರಣೆ ಯಾವಾಗಿಂದ ಕೂಡ ಶುರುವಾಗ್ಬೋದು, ಮರು ಅರ್ಜಿ ಸಲ್ಲಿಕೆ ಸೆಪ್ಟೆಂಬರಿಂದನೇ ಶುರುವಾಗ್ಬೋದು ಅಥವಾ ನಾಳೆಯಿಂದನೇ ಶುರುವಾಗ್ಬೋದು. ಯಾಕಂದರೆ SIR ಮುಗಿದ ಕೂಡಲೇ ನಾವು ಮರುಪರಿಶೀಲನೆ ಅರ್ಜಿ ಶುರು ಮಾಡ್ತೀವಿ ಅಂದ್ಬಿಟ್ಟು ಹೇಳಿದರು. ಬಟ್ ಇನ್ನೂ ಶುರುವಾಗಿಲ್ಲ. ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದಾಗ ನಾನು ಕೂಡ ನಿಮಗೆ ವಿಡಿಯೋ ಮಾಡ್ತೀನಿ. ಏನೆಲ್ಲ ಮಾನದಂಡಗಳನ್ನ ಇಟ್ಟಿದ್ದಾರೆ, ಏನೆಲ್ಲ ದಾಖಲೆಗಳನ್ನ ಕೊಡಬೇಕು, ನಾವೇ ಹೋಗಿ ಅರ್ಜಿ ಸಲ್ಲಿಸಬೇಕಾ ಅಥವಾ ಅಧಿಕಾರಿಗಳೇ ಮನೆ ಬಾಗಿಲಿಗೆ ಬರ್ತಾರಾ ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಆದಾಗಲೇ ಗೊತ್ತಾಗೋದು. ಯಾಕಂದರೆ ಅಲ್ಲಿವರೆಗೂ ದಿನ ಚೇಂಜಸ್ ಆಗ್ತಾ ಇರುತ್ತೆ, ಏನಾದ್ರು ಸಣ್ಣ ಪುಟ್ಟ ಚೇಂಜಸ್. ಹಾಗಾಗಿ ಅಫಿಷಿಯಲ್ ಆಗಿ ಅನೌನ್ಸ್ ಆದಾಗ ಗೊತ್ತಾಗುತ್ತೆ ಕನ್ಫರ್ಮ್ ಆಗಿ ಇದೇ ಪ್ರೊಸೀಜರಲ್ಲಿ ಪರಿಶೀಲನೆ ಮಾಡ್ತಾರೆ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಅಪ್ಡೇಟ್ ಬಂದಿರೋ ಪ್ರಕಾರ ಕರ್ನಾಟಕ 1 ಗ್ರಾಮ 1 ಸೆಂಟರ್ಸ್ಗಳಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು. ಮನೆ ಅಧಿಕಾರಿಗಳು ಕೂಡ ಮನೆಗೆ ಬರ್ತಾರೆ. ಅಂದರೆ ಯಾರಿಗೆಲ್ಲ ಗೊತ್ತಾಗಲ್ಲ ಹೋಗಿ ಅರ್ಜಿ ಸಲ್ಲಿಸೋಕ್ಕೆ ಅಂಥವ್ರಿಗೆ ಮನೆ ಹತ್ರನೇ ಹೋಗಿ ಬಯೋಮೆಟ್ರಿಕ್ ಅಥವಾ ಫೇಸ್ ವೆರಿಫಿಕೇಷನ್ ಮೂಲಕ ಅರ್ಜಿನ ಸಲ್ಲಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಅಂದರೆ ಫಲಾನುಭವಿಗಳ ಆಧಾರ್ ಕಾರ್ಡು, ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡು, ವೋಟರ್ ID ಹಾಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು. ಸೊ ಹಾಗೆ ಕೆಲವು ಕ್ವಶನ್ಸ್ನ ಕೂಡ ಕೇಳ್ತಾರೆ ಆ್ಯಸ್ ಯೂಶ್ವಲ್. ನಿಮ್ಮ ಮನೇಲಿ ಎಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹಣ ತಗೊಳ್ತಾ ಇದ್ದೀರಾ, ನಿಮ್ಮ ಮನೇಲಿ ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರಾ, ಸೊ ಈ ಥರ ಕ್ವಶನ್ಸ್ನ ಕೇಳ್ತಾರೆ. ನೀವು ಅದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಈಗ ಕರೆಕ್ಟಾಗಿ ಅದು ಅನೌನ್ಸ್ ಆದಾಗ ಅಫಿಷಿಯಲ್ ಆಗಿ ಏನೆಲ್ಲ ಮಾನದಂಡಗಳಿದೆ, ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಏನೆಲ್ಲ ಡಾಕ್ಯುಮೆಂಟ್ನ ಕೇಳ್ತಾರೆ ಅಂತ ಗೊತ್ತಾಗುತ್ತೆ. ಆವಾಗ ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಅಪ್ಡೇಟ್ ಬಂದಿರೋ ಪ್ರಕಾರ 32ನೇ ಕಂತಿನ ಹಣವರೆಗೂ ಜಮೆ ಮಾಡಿದ್ದಾರೆ. ಈಗ ಇನ್ನೂ ಕೂಡ ಜಮೆ ಮಾಡ್ತಾ ಇದ್ದಾರೆ. ಈ ತಿಂಗಳು ಪೂರ್ತಿ ಟೈಮ್ ತೊಗೊಂಡಿದ್ದಾರೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡೋಕ್ಕೆ. ಹಾಗೆ 33ನೇ ಕಂತಿನ ಹಣ ಜಮೆ ಆಗಿಲ್ಲ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಮಾಡೋಕ್ಕೆ ಹೋಗಬೇಡಿ.
ಅತಿ ಶೀಘ್ರದಲ್ಲೇ ಮರುಪರಿಶೀಲನೆ ಅರ್ಜಿ ಕೂಡ ಶುರುವಾಗುತ್ತೆ. ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಫಿಷಿಯಲಾಗಿ ಅನೌನ್ಸ್ ಆದಾಗ. ಇನ್ನೂ ಏನಾರ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸಕ್ಕರೆ ಬೆಲೆನ ಕೂಡ ಕಡಿಮೆ ಮಾಡಿದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ಇಂದಿರಾ ರೇಷನ್ ಕಿಟ್ ಕೊಡೋದು 99% ಡೌಟ್ ಅನಿಸುತ್ತೆ, ಯಾಕಂದರೆ ಬೆಲೆ ಏರಿಕೆ ಆಗಿರೋದ್ರಿಂದ ಈಗ ಅನ್ನಭಾಗ್ಯ ಯೋಜನೆ ಅಡಿ ಏನು ಅಕ್ಕಿ ಕೊಡ್ತಿದ್ದಾರೆ ಅದನ್ನೇ ಮುಂದುವರಿಸ್ಕೊಂಡು ಹೋಗೋ ಚಾನ್ಸಸ್ ಇದೆ. ಸೊ ಇದೆಲ್ಲದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ಚಾನಲ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋಸ್ನ ಹಾಗೆ ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.